ನಮ್ಮ ಕರ್ನಾಟಕದಲ್ಲಿರೋ ಕೊಡಗುದಲ್ಲಿ ಜೋರ್ ಮಳೆ ಬಂದಾಗ ಅಲ್ಲಿಂದ ತಲಕಾವೇರಿಯಿಂದ ಕಾವೇರಿ ನದಿ ಹರಿದುಕೊಂಡು ಸೀದಾ KRS ಬರುತ್ತೆ. KRS ಇಂದ ಮತ್ತೆ ಫ್ಲೋ ಮಾಡ್ಕೊಂಡು ಸೀದಾ ಟಿ ನರಸಿಂಹಪುರಕ್ಕೆ ಬರುತ್ತೆ. ಅಲ್ಲಿಂದ ಫ್ಲೋ ಮಾಡ್ಕೊಂಡು ಸೀದಾ ಇದೇ ವಾಟರ್ ಫಾಲ್ಸ್ ಬರುತ್ತೆ. ಸೊ ನಾನು ಈ ವಾಟರ್ ಫಾಲ್ಸ್ ಬಂದಿದ್ದೀನಿ. ದೇವರು ವೆಲ್ಕಮ್ ಟು ಶಿವನ ಸಮುದ್ರ ವಾಟರ್ ಫಾಲ್ಸ್. ಇಲ್ಲಿ ನೋಡಿ ಫಾಲ್ಸ್ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ನೀವೇನಾದ್ರೂ ಇಲ್ಲಿ ಗಗನಚುಕ್ಕಿ ಫಾಲ್ಸಿಗೆ ಬಂದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ನೋಡಿದ ಕಡೆ ಎಲ್ಲ ಫಾಲ್ಸ್ ಕಾಣುತ್ತೆ. ನೋಡಿ ಇಲ್ಲಿ ಇದಿಷ್ಟು ಫಾಲ್ಸ್ ಇದ್ರೆ ಅಲ್ಲಿ ಫಾಲ್ಸ್ ಇದೆ, ಆಮೇಲೆ ಸ್ವಲ್ಪ ಟರ್ನ್ ಆದ್ರೆ ಅಲ್ಲೊಂದು ನೀವು ನೋಡ್ಬೋದು, ಅಲ್ಲೊಂದು ಫಾಲ್ಸ್ ಇದೆ. ಸಿಕ್ಕಾಪಟ್ಟೆ ಎಲ್ಲಾ ಕಡೆ ಫಾಲ್ಸ್ ಇದೆ. ಇವತ್ತು ನೀರು ತುಂಬಾ ಸಿಕ್ಕಾಪಟ್ಟೆ ಜೋರಿದೆ ನೀರು. ನೋಡಿ ಅಲ್ಲಿ ಕರೆಕ್ಟ್ ಆಗಿ ನೋಡಿ ನೀರ್ ಬೀಳೋ ಫೋರ್ಸಿಗೆ ನೀರೆಲ್ಲ ಗಾಳಿಗೆ ಹೋಗ್ತಿದೆ. ನೋಡಿ ಏನ್ ಫೋರ್ಸ್ ಅಲ್ಲಿ ಬರ್ತಿದೆ ನೀರು. ನೋಡಿ ನಾನು ಗಗನಚುಕ್ಕಿ ಫಾಲ್ಸಿಗೆ ಬಂದಿದ್ದು ಶನಿವಾರ ಎಷ್ಟು ಜನ ಇದಾರೆ ನೋಡಿ. ಬೆಳಗ್ಗೆ 8 ಗಂಟೆಗೆ ನೋಡ್ಕೊಳ್ಳಿ, ಇಷ್ಟು ಜನ ಇದ್ದಾರೆ, ಪರವಾಗಿಲ್ಲ. ಈ ಗಗನಚುಕ್ಕಿ ಫಾಲ್ಸ್ 90 ಮೀಟರ್ ಹೈಟ್ ಇಂದ ಕೆಳಗಡೆ ಬೀಳುತ್ತೆ. ಇವತ್ ಮಾತ್ರ ನೀರಿನ ಫೋರ್ಸ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ನೀವು ನೋಡ್ಬೋದು ವಿಡಿಯೋದಲ್ಲಿ. ನೋಡಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಫೋರ್ಸ್ ಅಲ್ಲಿ ನೀರು ಬರ್ತಿದೆ ಅಂದ್ರೆ, ಸಿಕ್ಕಾಪಟ್ಟೆ ಫೋರ್ಸ್ ಅಲ್ಲಿ ಬರ್ತಿದೆ ನೀರು. ಈ ಗಗನಚುಕ್ಕಿ ಫಾಲ್ಸ್ ನ ಯಾಕೆ ಗಗನಚುಕ್ಕಿ ಅಂತ ಕರೀತಾರೆ ಅಂದ್ರೆ, ಆಕಾಶದ ಮೇಲಿಂದ ನೀರು ಕೆಳಗಡೆ ಬಿದ್ದಂಗಾಗುತ್ತೆ. ಸೊ ಇದನ್ನ ಗಗನಚುಕ್ಕಿ ಅಂತ ಕರೀತಾರೆ. ಈ ಗಗನಚುಕ್ಕಿ ವಾಟರ್ ಫಾಲ್ಸ್ ಬೆಂಗಳೂರಿಂದ 120 ಕಿಲೋಮೀಟರ್ ಇದೆ. ಮತ್ತೆ ಇಲ್ಲಿಂದ ಬರಾಚುಕ್ಕಿಗೆ 15 ಕಿಲೋಮೀಟರ್ ಇದೆ. ಈ ಗಗನಚುಕ್ಕಿ ಫಾಲ್ಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಸೀದಾ ಬರಾಚುಕ್ಕಿಗೆ ಹೋಗೋಣ, ಬನ್ನಿ ನೋಡೋಣ. ಬರಾಚುಕ್ಕಿ ಫಾಲ್ಸ್ ಅಲ್ಲಿ ಇದಕ್ಕಿಂತ ನೀರು ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನೋಡೋಣ.